ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಅವರು ಇಲ್ಲ ಹಂಗಲ್ಲ ಸರ್, ಅಪ್ಪಾಜಿ ನಾಡಗೌಡ್ರಲ್ಲಿ ಎಸ್ ಇದ್ರದೆ ಅವರು ಕಲಿಬೇಕು. ನಾವೆಲ್ಲ ಯಾಕೆ ಹಿಂದುಳಿದಿದ್ದೀವಿ ಅಂದ್ರೆ ಅವ್ರಿಗಿಂತ ಅವ್ರು ನೋಡಿ ದುಡ್ಡು ಕೇಳ್ತಾ ಇಲ್ಲ, ನೀತಿ ಕೇಳ್ತಾ ಇದ್ದಾರೆ. ಎವ್ರಿ ಪಾಲಿಸಿ ಇಸ್ ಬ್ಯಾಕ್ಡ್ ಬೈ ಫೈನಾನ್ಷಿಯಲ್ ಇಂಪ್ಲಿಕೇಶನ್. ಅಲ್ಲಿ ಖರ್ಗೆ ಅವರ ಇಲ್ಲ ಸರ್, ಒಂದ್ ನಿಮಿಷ. ಖರ್ಗೆ ಅವರು ಅಲ್ಲಿ ಕೂತಾರಲ್ಲ, ಅವರು ಕರಾವಳಿಯವರು ಅದಾರ, ಅದಕ್ಕೆ ಮುಖ್ಯವಾಗಿ ಅವ್ರು ಅವಕಾಶ ಕೊಡಲಿಲ್ಲ. ಹಂಗೆಲ್ಲ ಇಲ್ಲ ಏನ್ ಮಾಡೋದು ಸರ್, ಎಲ್ಲಿಂದ ಕಲಿಬೇಕು ಅಲ್ಲೆಲ್ಲ. ನೀವೆಲ್ಲ ಅಲ್ಲಿ 5,000 ಕೇಳಿದ್ರೆ ಅಲ್ಲಿ 5,000 ಇಲ್ಲ, ನಾವೇನೋ ದುಡ್ಡು ಕೇಳಿದ್ದೇವೆ ನಿಮ್ಮ ಹತ್ರ. ನಾನು ಏನ್ ಹೇಳ್ತಾ ಇದ್ದೀನಿ, ಇಲ್ಲ ತಮ್ಮ ಬೇಡಿಕೆ ತಪ್ಪಲ್ಲ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನೇ ಅಧ್ಯಕ್ಷರೇ, ಇವ್ರ ಇಂಡಸ್ಟ್ರಿ ಬರಬೇಕು, ಕರಾವಳಿ ಪ್ರತ್ಯೇಕ ನೀತಿ ಬರಬೇಕು. ನಮ್ಮ ರಾಜ್ಯದ ಇಂಡಸ್ಟ್ರಿ ನೀತಿ ಇರ್ಬೋದು, IT ನೀತಿ ಇರ್ಬೋದು, ಬೇರೆ ಬೇರೆ ಪಾಲಿಸಿಗಳಲ್ಲಿ ಇದಾಗಲೇ ಎನ್ಕಂಪಾಸ್ ಆಗಿದೆ. ಮತ್ತೆ ಅದ್ರ ಜೊತೆ ಅದನ್ನ ಹೊರತುಪಡಿಸಿ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಂತ ಕೂಡ ನಾವು ಮಾಡ್ಕೊಂಡಿದ್ದೀವಿ ಅಧ್ಯಕ್ಷ. ಅದರಲ್ಲಿ ಮೊನ್ನೆ ತಮ್ಮ ಜೊತೆನೆ ನಾನೇ ವೈಯಕ್ತಿಕವಾಗಿ ಚರ್ಚೆ ಮಾಡಿದ್ದೀನಿ. ತಾವು ಏನೇ ಯೋಜನೆಗಳನ್ನು ನೀವು ಮಾಡಬೇಕು ಅಂದರೆ ಅದರಲ್ಲಿ ತಗೊಂಡು ಬನ್ನಿ. ಅದು ನಿಮ್ಮ ಓಷನ್ ಫಾರ್ಮಿಂಗ್ ಪಾಲಿಸಿ ಇರ್ಬೋದು, ಆಕ್ವಾ ಮರೀನ್ ಕಲ್ಚರ್ ಇರ್ಬೋದು, ಫಿಶರೀಸ್ ಅಥವಾ ಪ್ರಾನ್ ಕಲ್ಟಿವೇಶನ್ ಇರ್ಬೋದು, ಅಥವಾ ಹೌ ಟು ವಾಟರ್ ಕನ್ಸರ್ವೇಷನ್ ನನಗೆ ಭಾಳ ಮುಖ್ಯ ಅಧ್ಯಕ್ಷರೇ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹೈಯೆಸ್ಟ್ ವಾಟರ್ ಟೇಬಲ್ ಡಿಪ್ಲೀಷನ್ ಆಗಿರೋದು ನಮ್ಮ ರಾಜ್ಯದಲ್ಲಿ ಮಲೆನಾಡು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ನಿಮ್ದ್ರಲ್ಲಿ ಲ್ಯಾಟ್ರೈಟ್ ಇದೆ, ಅಲ್ಲಿ ಯಾವುದು ಸೋಕಿಂಗ್ ಅದು ಎಲ್ಲಾನು ಹೀರ್ಕೊಂಡು ಬಿಡ್ತವೆ. ವಿ ಕೆನಾಟ್ ಕನ್ಸರ್ವ್ ವಾಟರ್ ದೇರ್ ಅಟ್ ಆಲ್. ಸೊ ಇಂಥವು ಏನೇ ನಿಮ್ಮ ಫಾರೆಸ್ಟ್ ಇರ್ಬೋದು, ಹೌ ಟು ಕಮರ್ಷಿಯಲೈಸ್ ದಿಸ್. ಸೊ ನಿಮ್ಮ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ನಲ್ಲಿ ನೀವೇನು ಹೇಳ್ತೀರಾ ಸರ್ಕಾರ ಮಾಡ್ಲಿಕ್ಕೆ ತಯಾರಿದೆ. ಇದನ್ನ ನಾನು ಮುಂಚೆನೂ ಕೂಡ ಹೇಳಿದ್ದೀನಿ, ತಮ್ಮ ಜೊತೆನೂ ಚರ್ಚೆ ಮಾಡಿದ್ದೀನಿ. ಲೈವ್ಲಿಹುಡ್ ಪ್ರೋಗ್ರಾಮ್ಸ್ ಇರ್ಬೋದು, ಸೊ ಯಾವುದೇ ಈಗಾಗಲೇ ನಮ್ಮ ನೀತಿ ಇದೆ. ಆಯ್ತು, ಇದರಲ್ಲಿ ಯಾವುದ್ರಲ್ಲಿಯೂ ಸಹಿತ CRZ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಬೇಕಾದ ಪ್ಲಾನಿಂಗ್ ಬರುದೇ ಇಲ್ಲ. ನೀವು ಹೇಳ್ತಾ ಇರೋದು ಯು ಸಜೆಸ್ಟ್. ಈಗ ಲಾಸ್ಟ್ ಟೈಮ್ ಸುನಿಲ್ ಅವರು ಕೂಡ ಇದು ಚರ್ಚೆ ಮಾಡಿದ್ರು, ಹೇಗೆ ಕೇರಳನಲ್ಲಿ, ಗೋವಾನಲ್ಲಿ ಇದೆ, ಅದು ನಮ್ಮ ಸ್ಟೇಟ್ ವ್ಯಾಪ್ತಿನಲ್ಲಿ ಬರ್ತದೆ. ಈಗ ಹೇಗೆ 12 ನಾಟಿಕಲ್ ಮೈಲ್ಸ್ ಈಸ್ ರಿಯಲ್ ಎಸ್ಟೇಟ್ ಆಫ್ ಸ್ಟೇಟ್. ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್ ಇನ್ ದಟ್. CRZ ಅಲ್ಲಿ ಏನಿದೆ ನಾಮ್ಸ್, ಅದು ರಿಲ್ಯಾಕ್ಸೇಷನ್ ಏನು ಕೇಂದ್ರ ಸರ್ಕಾರ ಮಾಡಬೇಕು ಅದು ಮಾಡಿದ್ದಾರೆ. ಕೇರಳ ಅದಕ್ಕಿಂತ ಹೆಚ್ಚಾಗೂ ಮಾಡಿದ್ದಾರೆ. ಅಲ್ಲೇ ಸಣ್ಣ ಬ್ಲೈಂಡ್ ಸ್ಪಾಟ್ ಇದೆ. ವಾಟ್ ಎವರ್ ನಾನು ಹೇಳ್ತಾ ಇರೋದು, ಅಲ್ಲಿ ಥಿಂಕ್ ಮಾಡಿ ಆನ್ಸರೇಬಲ್ ಯಾರು ಸರ್? ಈಗ ಆನ್ಸರೇಬಲ್ ಯಾರು ಇಲ್ಲ ಅದಕ್ಕೆ. CRZ ಕೇರಳ ಗೋವಾದವ್ರು ಮಾಡ್ಕೊಂಡಷ್ಟು ನಾವು. ಮೈ ಓನ್ಲಿ ಸಬ್ಮಿಷನ್ ಸರ್, ಮೈ ಓನ್ಲಿ ಸಬ್ಮಿಷನ್, ಇಟ್ಸ್ ಎ ವೆರಿ ಗುಡ್ ಪಾಯಿಂಟ್. ವೆದರ್ ಅವರು ಯತ್ನಾಳ್ ಸಾಹೇಬ್ರು ಹೇಳ್ತಾ ಇರ್ಬೋದು, ಅಪ್ಪಾಜಿ ನಾಡಗೌಡರು ಹೇಳ್ತಾ ಇರ್ಬೋದು, ಅಥವಾ ಕರಾವಳಿ ಪ್ರದೇಶದ ಜನರು ಹೇಳ್ತಾ ಇರ್ಬೋದು, ಇವೆಲ್ಲಾನು ಪಾಲಿಸಿ ಇದರಲ್ಲೇ ನಾವು ಮಾಡ್ಕೋಬಹುದು. ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ನಲ್ಲೇ ನೀವೇನು ಪಾಲಿಸಿ ಬ್ಲೈಂಡ್ ಸ್ಪಾಟ್ ಬಗ್ಗೆ ಹೇಳ್ತಾ ಇದ್ದೀರಾ, ಅದಕ್ಕೆ ನಮ್ಗೆ ಖರ್ಚಿಲ್ಲ. ತಾವು ಸಜೆಸ್ಟ್ ಮಾಡಿ ಹೇಗೆ ಮಾಡಬೇಕು ಅಂದ್ಬಿಟ್ಟು ವಿ ವಿಲ್ ಮೋರ್ ದನ್ ಹ್ಯಾಪಿ ಟು ಲುಕ್ ಇನ್ ಟು ಇಟ್. ಕನಿಷ್ಠ ಅಧ್ಯಯನಕ್ಕಾದ್ರೂ ಒಂದು ಹೇಳಿ ಬಿಡಬಹುದು. ನೀವು ಇಲ್ಲ ಅಧ್ಯಯನ ಅಲ್ಲ, ನೀವೇನದೇ ಹೇಳಿ. ವರ್ಷ ಆಗ್ತದೆ, ನನಗೆ 5 ತಿಂಗಳ ಒಳಗಡೆ ಏನ್ ಮಾಡಬಹುದು ಹೇಳಿ, ವಿ ವಿಲ್ ಗೆಟ್ ಇಟ್ ಡನ್. ಅಲ್ಟಿಮೇಟ್ಲಿ ನಮ್ಗೆ ಏನಾಗಬೇಕು, ನಿಮ್ಮ ಲೋಕಲ್ ಅಲ್ಲಿ ಆದಾಯ ಹೆಚ್ಚಾಗಬೇಕು, ನಿಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ GDP ಕಾಂಟ್ರಿಬ್ಯೂಷನ್ ಸ್ಟೇಟ್ GDP ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಬೇಕು. ಅದಕ್ಕೆ ಬದಲಾಗಿದ್ದೇವೆ. ಹೇಳಿ, ವಾಟ್ ಇಸ್ ದ ಪಾಲಿಸಿ ಬ್ಲೈಂಡ್ ಸ್ಪಾಟ್, ವಾಟ್ ದ ಗವರ್ಮೆಂಟ್ ಶುಡ್ ಡೂ, ವಿ ವಿಲ್ ಗೆಟ್ ಇಟ್ ಡನ್. ಅಶೋಕ್ ಮೆನ್ಷನ್ ಮಾಡಿ ಹೇಳ್ತಾನೆ, ಅವ್ರೇನೋ ಒಂದು ಇಂಡಸ್ಟ್ರಿ ಮಾಡ್ಬೇಕಂದ್ರೆ ಬೆಂಗಳೂರಲ್ಲಿ ಬಂದ್ರೆ ಇಮಿಡಿಯೇಟ್ ಆಗಿ ಬಿಡಬಹುದು. ಆದ್ರೆ ಸಮುದ್ರ ತೀರದಲ್ಲಿ ಮಾಡ್ಲಿಕ್ಕೆ ಅವರು ತಿರುಗಿ ಸುಸ್ತಾಗ್ತಾರೆ. ಅಶೋಕ್ರದ್ದು ನಾನು ಹೇಳುದು. ಅಶೋಕ್ ಜಸ್ಟ್ ಹೇಳಿಬಿಡಿ. ಅಧ್ಯಕ್ಷರೇ, ಈ CRZ ಬಗ್ಗೆ ಎಷ್ಟೋ ವರ್ಷದಿಂದ ಇದಿರುವಂತ ಒಂದು ಪ್ರಾಬ್ಲಮ್. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.